ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಶನಿ ಜಯಂತಿಯ ಪವಿತ್ರ ದಿನದ ನಂತರ ಆಕಾಶ ಮಂಡಲದಲ್ಲಿ ಒಂದು ಅದ್ಭುತ ಚಮತ್ಕಾರ ನಡೆಯಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಶುಭಕರ ಹಾಗೂ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುವ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತಿದೆ. ಈ ಯೋಗವು ಕೆಲವು ರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಇಂದಿನ ಈ ಸುದೀರ್ಘ ವಿಡಿಯೋದಲ್ಲಿ ನಾವು ಮೇ 18, 2026ರಂದು ಮಿಥುನ ರಾಶಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ರಾಜಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಲಿದ್ದೇವೆ. ಯಾವ ರಾಶಿಯವರಿಗೆ ಆರ್ಥಿಕ ಲಾಭ, ಯಾರಿಗೆ ವೃತ್ತಿಯಲ್ಲಿ ಬಡ್ತಿ ಮತ್ತು ನಿಮ್ಮ ಜೀವನದ ಮೇಲೆ ಇದರ ಪ್ರಭಾವ ಹೇಗಿರಲಿದೆ ಎಂಬುದನ್ನು ವಿಸ್ತಾರವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಈ ಯೋಗದ ಫಲವನ್ನು ಹೆಚ್ಚಿಸಿಕೊಳ್ಳಲು ಮಾಡಬೇಕಾದ ವಿಶೇಷ ಪರಿಹಾರಗಳ ಬಗ್ಗೆಯೂ ತಿಳಿಸಿಕೊಡಲಿದ್ದೇನೆ. ಗಜಕೇಸರಿ ಯೋಗ. ಸ್ನೇಹಿತರೆ, ಮೊದಲು ನಾವು ಈ ಗಜಕೇಸರಿ ಎಂಬ ಹೆಸರಿನ ಅರ್ಥವನ್ನು ಅರ್ಥ ಮಾಡಿಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ಹೆಸರಿಗೂ ಒಂದು ಆಳವಾದ ಅರ್ಥವಿದೆ. ಗಜ ಎಂದರೆ ಆನೆ. ಇದು ಅಪಾರ ಶಕ್ತಿ, ತಾಳ್ಮೆ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಇನ್ನು ಕೇಸರಿ ಎಂದರೆ ಸಿಂಹ. ಇದು ಶೌರ್ಯ, ನಾಯಕತ್ವ ಮತ್ತು ಆಧಿಪತ್ಯದ ಸಂಕೇತ. ಪ್ರಭಾವ. ಯಾವಾಗ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಅಥವಾ ಗೋಚಾರ ಫಲದಲ್ಲಿ ಈ ಯೋಗ ನಿರ್ಮಾಣವಾಗುತ್ತದೆಯೋ ಆಗ ಆ ವ್ಯಕ್ತಿಯು ಆನೆಯಂತಹ ಸ್ಥಿರವಾದ ಬುದ್ಧಿಶಕ್ತಿ ಮತ್ತು ಸಿಂಹದಂತಹ ಎದೆಗಾರಿಕೆಯನ್ನು ಹೊಂದುತ್ತಾನೆ. ಅಂದರೆ ಎಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯ ಈ ಯೋಗದಿಂದ ಲಭಿಸುತ್ತದೆ. 2. ಗ್ರಹಗಳ ಸಮಾಗಮನದ ವೈಜ್ಞಾನಿಕ ಹಿನ್ನೆಲೆ. ಗ್ರಹಗಳ ಪಾತ್ರ. ಈ ಯೋಗವು ಮುಖ್ಯವಾಗಿ 2 ಪ್ರಭಾವಶಾಲಿ ಗ್ರಹಗಳ ಮಿಲನದಿಂದ ಉಂಟಾಗುತ್ತದೆ. ದೇವಗುರು ಬೃಹಸ್ಪತಿ ಮತ್ತು ಚಂದ್ರ. ಗುರುಗ್ರಹ. ಇದನ್ನು ಶುಭ ಗ್ರಹ ಎಂದು ಕರೆಯಲಾಗುತ್ತದೆ. ಇದು ಜ್ಞಾನ, ಆಧ್ಯಾತ್ಮ, ಸಂಪತ್ತು, ಸಂತಾನ ಭಾಗ್ಯ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುತ್ತದೆ. ಚಂದ್ರಗ್ರಹ. ಇದು ನಮ್ಮ ಮನಸ್ಸಿನ ಕಾರಕ. ಭಾವನೆಗಳು, ಮಾನಸಿಕ ಶಾಂತಿ ಮತ್ತು ಸೃಜನಶೀಲತೆಯನ್ನು ಚಂದ್ರನು ನಿಯಂತ್ರಿಸುತ್ತಾನೆ. ಫಲಿತಾಂಶ. ಯಾವಾಗ ಜ್ಞಾನದ ಗುರು ಮತ್ತು ಮನಸ್ಸಿನ ಚಂದ್ರ ಒಂದಾಗುತ್ತಾರೋ ಆಗ ಮನುಷ್ಯನಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿಶಕ್ತಿ ಬರುತ್ತದೆ. ಇದನ್ನೇ ನಾವು ರಾಜಯೋಗ ಎನ್ನುತ್ತೇವೆ. 3. ಮೇ 18, 2026ರ ವಿಶೇಷ ಸಂಯೋಗ. ಮಿಥುನ ರಾಶಿಯಲ್ಲಿ ಮಿಲನ. ಈಗ ಈ ಬಾರಿಯ ವಿಶೇಷತೆ ಏನು ಗೊತ್ತೇ? 2026ರ ಮೇ 18ರಂದು ಗ್ರಹಗತಿಗಳಲ್ಲಿ ಒಂದು ದೊಡ್ಡ ಬದಲಾವಣೆ ನಡೆಯಲಿದೆ. ಜ್ಞಾನದಾಯಕ ಗುರುವು ಈಗಾಗಲೇ ಮಿಥುನ ರಾಶಿಯಲ್ಲಿ ನೆಲೆಸಿರುತ್ತಾರೆ. ಅಂದು ಮಹಾಕಾರಕ ಚಂದ್ರನು ಕೂಡ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ವಿಶೇಷತೆ. ಗುರು ಮತ್ತು ಚಂದ್ರರು ಒಂದೇ ಮನೆಯಲ್ಲಿ ಅಂದರೆ ಮಿಥುನದಲ್ಲಿ ಸೇರುವುದರಿಂದ ಈ ಗಜಕೇಸರಿ ಯೋಗವು ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ. ಮಿಥುನ ರಾಶಿಯು ಬುಧನ ಮನೆಯಾಗಿದ್ದು ಇದು ಸಂವಹನ ಮತ್ತು ವ್ಯಾಪಾರವನ್ನು ಸೂಚಿಸುತ್ತದೆ. ಹಾಗಾಗಿ ಈ ಅವಧಿಯಲ್ಲಿ ಬುದ್ಧಿವಂತಿಕೆಯಿಂದ ಮಾಡುವ ಕೆಲಸಗಳಿಗೆ ದುಪ್ಪಟ್ಟು ಲಾಭ ಸಿಗಲಿದೆ. 4. ಈ ಯೋಗದ ಸಾಮಾಜಿಕ ಮತ್ತು ಆರ್ಥಿಕ ಪ್ರಭಾವ. ಗೌರವ ಮತ್ತು ಪ್ರತಿಷ್ಠೆ. ಗಜಕೇಸರಿ ಯೋಗದ ಪ್ರಭಾವ ಕೇವಲ ಹಣಕ್ಕೆ ಸೀಮಿತವಾಗಿಲ್ಲ. ಈ ಅವಧಿಯಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಜನರು ನಿಮ್ಮ ಸಲಹೆಗಳಿಗೆ ಬೆಲೆ ನೀಡಲು ಪ್ರಾರಂಭಿಸುತ್ತಾರೆ. ರಾಜಕೀಯ, ಸಾರ್ವಜನಿಕ ಜೀವನ ಅಥವಾ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಉನ್ನತ ಸ್ಥಾನಮಾನ ಸಿಗುವ ಸಾಧ್ಯತೆ ಇರುತ್ತದೆ. ಸಮೃದ್ಧಿ. ಆನೆಯು ಸಮೃದ್ಧಿಯ ಸಂಕೇತವಾಗಿರುವುದರಿಂದ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ದೀರ್ಘಕಾಲದ ಸಾಲದ ಬಾಧೆಗಳು ತೀರುವ ಹಾದಿ ಸುಗಮವಾಗುತ್ತದೆ. ಮುಖ್ಯವಾಗಿ ಈ ಯೋಗವು ನಿಮಗೆ ಸೋಲನ್ನು ಒಪ್ಪಿಕೊಳ್ಳದ ಛಲವನ್ನು ನೀಡುತ್ತದೆ. ಮೇಷರಾಶಿ. ಸುವರ್ಣಯುಗದ ಆರಂಭ. ಈಗ ಮೊದಲನೆಯದಾಗಿ ರಾಶಿಚಕ್ರದ ಮೊದಲ ರಾಶಿಯಾದ ಮೇಷರಾಶಿಯ ಬಗ್ಗೆ ತಿಳಿಯೋಣ.
ಮೇಷರಾಶಿಯವರಿಗೆ ಈ ಗಜಕೇಸರಿ ಯೋಗವು ಒಂದು ಸುವರ್ಣ ಕಾಲದ ಆರಂಭ ಎನ್ನಬಹುದು. ಮೇಷರಾಶಿಯ ಅಧಿಪತಿ ಮಂಗಳ, ಅಂದರೆ ಅಗ್ನಿತತ್ವದ ರಾಶಿ. ಈಗ ಗುರುವಿನ ಜ್ಞಾನ ಮತ್ತು ಚಂದ್ರನ ತಂಪು ನಿಮ್ಮ ರಾಶಿಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲಿದೆ. ಆತ್ಮವಿಶ್ವಾಸದ ಉತ್ತುಂಗ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿದ್ದ ಗೊಂದಲಗಳು ಈಗ ದೂರವಾಗಲಿವೆ. ನಿಮ್ಮಲ್ಲಿ ಅಡಗಿದ್ದ ಧೈರ್ಯ ಪುಟಿದೇಳಲಿದೆ. ಹಿಂದೆ ಯಾವ ಕೆಲಸವನ್ನು ಮಾಡಲು ನೀವು ನನ್ನಿಂದ ಸಾಧ್ಯವೇ ಎಂದು ಹಿಂಜರಿಯುತ್ತಿದ್ದೀರೋ ಅದೇ ಕೆಲಸವನ್ನು ಈಗ ಅತ್ಯಂತ ಆತ್ಮವಿಶ್ವಾಸದಿಂದ ಮಾಡಿ ಮುಗಿಸುತ್ತೀರಿ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಅದ್ಭುತವಾಗಿರಲಿದೆ. 2. ಆರ್ಥಿಕ ಲಾಭ ಮತ್ತು ಹೂಡಿಕೆ. ಧನಲಾಭ. ಆರ್ಥಿಕ ದೃಷ್ಟಿಯಿಂದ ನೋಡುವುದಾದರೆ ಗಜಕೇಸರಿ ಯೋಗವು ನಿಮಗೆ ಕುಬೇರನ ಕೃಪೆಯನ್ನು ತರಲಿದೆ. ವಿಶೇಷವಾಗಿ ಹಳೆಯ ಹೂಡಿಕೆಗಳಿಂದ ನೀವು ನಿರೀಕ್ಷಿಸದ ದೊಡ್ಡ ಮಟ್ಟದ ಲಾಭ ನಿಮ್ಮ ಕೈ ಸೇರಬಹುದು. ಶೇರ್ ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಿದವರಿಗೆ ಈ ಸಮಯ ಅತ್ಯಂತ ಲಾಭದಾಯಕ. ಬಾಕಿ ಹಣ. ಒಂದು ವೇಳೆ ನೀವು ಯಾರಿಗಾದರೂ ಹಣ ಸಾಲ ನೀಡಿ ಅದು ವಾಪಸ್ ಬರುವುದಿಲ್ಲ ಎಂದು ಕೈಬಿಟ್ಟಿದ್ದರೆ ಅಂತಹ ಹಣವು ಈ ಅವಧಿಯಲ್ಲಿ ಅನಿರೀಕ್ಷಿತವಾಗಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿದ್ದವರಿಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. 3. ವೃತ್ತಿ ಬದುಕು ಮತ್ತು ಸೃಜನಶೀಲತೆ. ಕಲಾಕ್ಷೇತ್ರ. ನೀವೇನಾದರೂ ಕಲಾಕ್ಷೇತ್ರದಲ್ಲಿ, ಅಂದರೆ ನಟನೆ, ಸಂಗೀತ, ಬರಹ ಅಥವಾ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಆಗಿದ್ದರೆ ಈ ಅವಧಿಯನ್ನು ಸರಿಯಾಗಿ ಬಳಸಿಕೊಳ್ಳಿ. ನಿಮ್ಮ ಸೃಜನಾತ್ಮಕ ಕೆಲಸಗಳಿಗೆ ಜಾಗತಿಕ ಮಟ್ಟದ ಮಾನ್ಯತೆ ಸಿಗಬಹುದು. ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ದೊಡ್ಡ ವೇದಿಕೆಗಳು ನಿಮ್ಮನ್ನು ಹುಡುಕಿ ಬರಲಿವೆ. ಉದ್ಯೋಗ ಮತ್ತು ಪ್ರಗತಿ. ಸಂಶೋಧನೆ ಅಥವಾ ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಈ ಸಮಯ ವರದಾನ. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗುವುದಷ್ಟೇ ಅಲ್ಲದೆ ನಿಮ್ಮ ಸಂಬಳದಲ್ಲಿ ಹೆಚ್ಚಳ ಅಥವಾ ಉನ್ನತ ಹುದ್ದೆ ಸಿಗುವ ಬಲವಾದ ಯೋಗವಿದೆ. 4. ಜೀವನ ಶೈಲಿ ಮತ್ತು ವಿಶೇಷ ಸಲಹೆ. ಸಕ್ರಿಯರಾಗಿರಿ. ಮೇಷರಾಶಿಯವರೇ, ನೆನಪಿಡಿ, ಎಷ್ಟೇ ದೊಡ್ಡ ರಾಜಯೋಗವಿದ್ದರೂ ನಮ್ಮ ಪ್ರಯತ್ನವಿಲ್ಲದೆ ಫಲ ಸಿಗುವುದಿಲ್ಲ. ಈ ಸಮಯದಲ್ಲಿ ನೀವು ಸೋಮಾರಿತನವನ್ನು ಸಂಪೂರ್ಣವಾಗಿ ಬದಿಗಿಡಬೇಕು. ಈಗ ನೀವು ಹಾಕುವ ಶ್ರಮವು ಮುಂದಿನ 5 ರಿಂದ 10 ವರ್ಷಗಳ ನಿಮ್ಮ ಸುಖ ಜೀವನಕ್ಕೆ ಗಟ್ಟಿಯಾದ ಅಡಿಪಾಯವಾಗಲಿದೆ. ವಿಶೇಷ ಎಚ್ಚರಿಕೆ: ಹಣ ಬರುತ್ತದೆ ಎಂದು ಅತಿಯಾದ ಖರ್ಚು ಮಾಡಬೇಡಿ. ಹೂಡಿಕೆ ಮಾಡುವಾಗ ನುರಿತರ ಸಲಹೆ ಪಡೆಯಿರಿ. ಈ ಯೋಗದ ಅವಧಿಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಮನಸ್ಸು ಪ್ರಸನ್ನವಾಗಿರುತ್ತದೆ. ನಿಮ್ಮ ತೇಜಸ್ಸು ಹೆಚ್ಚಾಗುವುದರಿಂದ ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಗೌರವ ಸಿಗಲಿದೆ. ಮಿಥುನ ರಾಶಿ. ನಿಮ್ಮದೇ ರಾಶಿಯಲ್ಲಿ ರಾಜಯೋಗದ ದರ್ಬಾರ್. ಮಿಥುನ ರಾಶಿಯವರೇ, ಈಗ ನಾವು ಈ ವಿಡಿಯೋದ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಏಕೆಂದರೆ ಈ ಬಾರಿಯ ಗಜಕೇಸರಿ ಯೋಗದ ಕೇಂದ್ರಬಿಂದು ಅಥವಾ ಹೀರೋ ನೀವೇ. ನಿಮ್ಮ ರಾಶಿಯಲ್ಲೇ ಗುರು ಮತ್ತು ಚಂದ್ರರ ಸಮಾಗಮವಾಗುತ್ತಿರುವುದರಿಂದ ಈ ಯೋಗದ 100% ಫಲ ನಿಮಗೆ ಸಿಗಲಿದೆ. ಮಾತಿನ ಮೋಡಿ. ನಿಮ್ಮ ರಾಶಿ ಅಧಿಪತಿ ಬುಧ, ಅಂದರೆ ನೀವು ಮಾತಿನ ಚತುರರು. ಈ ಯೋಗದ ಪ್ರಭಾವದಿಂದ ನಿಮ್ಮ ಸಂವಹನ ಕಲೆ ಅದ್ಭುತವಾಗಿರಲಿದೆ. ನೀವು ಆಡುವ ಮಾತುಗಳು ಎಂತಹ ಕಠಿಣ ಮನಸ್ಸನ್ನು ಕರಗಿಸಬಲ್ಲವು. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವವು ಒಂದು ಹೊಸ ಮೆರುಗನ್ನು ಪಡೆಯಲಿದ್ದು, ಜನರನ್ನು ಆಕರ್ಷಿಸುವ ಕಾಂತಿಯು ನಿಮ್ಮ ಮುಖದಲ್ಲಿ ಎದ್ದು ಕಾಣಲಿದೆ. 2. ಉದ್ಯೋಗ ಮತ್ತು ವ್ಯವಹಾರದ ಸುವರ್ಣ ಅವಕಾಶಗಳು. ವೃತ್ತಿಜೀವನ. ಉದ್ಯೋಗಸ್ಥರಿಗೆ ಇದು ಶುಭ ಸುದ್ದಿಯ ಸರಮಾಲೆ ತರುವ ಸಮಯ. ದೀರ್ಘಕಾಲದಿಂದ ಬಡ್ತಿಗಾಗಿ ಕಾಯುತ್ತಿದ್ದವರಿಗೆ ಸಿಹಿ ಸುದ್ದಿ ಸಿಗಲಿದೆ. ನೀವು ಇಷ್ಟಪಟ್ಟ ಸ್ಥಳಕ್ಕೆ ಅಥವಾ ಇಷ್ಟಪಟ್ಟ ವಿಭಾಗಕ್ಕೆ ವರ್ಗಾವಣೆಯಾಗುವ
ಬಲವಾದ ಯೋಗವಿದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಐಡಿಯಾಗಳಿಗೆ ಮನ್ನಣೆ ನೀಡಲಿದ್ದಾರೆ. ವ್ಯವಹಾರ ಮತ್ತು ಹೂಡಿಕೆ. ವ್ಯಾಪಾರಸ್ಥರೇ, ಈಗ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಸರಿಯಾದ ಸಮಯ. ಹೊಸ ಒಪ್ಪಂದಗಳು ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರಗಳು ನಿಮ್ಮ ಕೈಸೇರಲಿವೆ. ದೊಡ್ಡ ಮಟ್ಟದ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ಮುಂದುವರಿಯಿರಿ. ಗುರುವಿನ ದೃಷ್ಟಿ ಇರುವುದರಿಂದ ನಷ್ಟದ ಸಾಧ್ಯತೆಗಳು ಕ್ಷೀಣಿಸಿ ದೀರ್ಘಕಾಲದ ಲಾಭದ ಬಾಗಿಲು ತೆರೆಯಲಿದೆ. 3. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಮಧುರತೆ. ನೆಮ್ಮದಿ. ಕಳೆದ ಕೆಲವು ಸಮಯದಿಂದ ಕುಟುಂಬದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಕಹಿಗಾಳಿ ಇದ್ದರೆ ಈಗ ಅದು ಸಂಪೂರ್ಣವಾಗಿ ಮಾಯವಾಗಲಿದೆ. ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗಲಿದೆ. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳು ಅಥವಾ ಮಂಗಳ ಕಾರ್ಯಗಳು ನಡೆಯುವ ಸೂಚನೆಗಳಿವೆ. ಸಾಮಾಜಿಕ ಗೌರವ. ಸಂಬಂಧಿಕರ ನಡುವೆ ಅಥವಾ ನಿಮ್ಮ ಆಪ್ತ ಗೆಳೆಯರ ವಲಯದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಈ ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸಿದವರು ಈಗ ತಾವಾಗಿಯೇ ನಿಮ್ಮ ಹತ್ತಿರ ಬರಲಿದ್ದಾರೆ. 4. ಆರೋಗ್ಯ ಮತ್ತು ಶಿಕ್ಷಣ. ಆರೋಗ್ಯ ಸುಧಾರಣೆ. ವಿಶೇಷವಾಗಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಈ ಗಜಕೇಸರಿ ಯೋಗವು ಸಂಜೀವಿನಿಯಂತೆ ಕೆಲಸ ಮಾಡಲಿದೆ. ಮಾನಸಿಕ ಒತ್ತಡ ಕಡಿಮೆಯಾಗಿ ಹೊಸ ಚೈತನ್ಯ ನಿಮ್ಮಲ್ಲಿ ಮೂಡಲಿದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುವ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಮಿಥುನ ರಾಶಿಯವರಿಗೆ ಯಶಸ್ಸು ಖಂಡಿತ. ವಿದೇಶಿ ಶಿಕ್ಷಣದ ಕನಸು ಕಾಣುತ್ತಿರುವವರಿಗೆ ಈ ಅವಧಿಯಲ್ಲಿ ಹೊಸ ಹಾದಿ ತೆರೆಯಲಿದೆ. ಕನ್ಯಾ ರಾಶಿ. ವಿಜಯದ ಪಥ ಮತ್ತು ಮಾನಸಿಕ ನೆಮ್ಮದಿ. 1. ನ್ಯಾಯದ ಹಾದಿಯಲ್ಲಿ ವಿಜಯ. ಈಗ ನಾವು ಕನ್ಯಾ ರಾಶಿಯ ಬಗ್ಗೆ ತಿಳಿಯೋಣ. ಕನ್ಯಾ ರಾಶಿಯವರೇ, ಈ ಗಜಕೇಸರಿ ಯೋಗವು ನಿಮಗೆ ವಿಜಯೋತ್ಸವದ ಮುನ್ಸೂಚನೆಯನ್ನು ನೀಡುತ್ತಿದೆ. ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಈ ಸಂಯೋಗ ನಡೆಯುತ್ತಿರುವುದರಿಂದ ನಿಮ್ಮ ಕರ್ಮಫಲಗಳು ಈಗ ಸಕಾರಾತ್ಮಕವಾಗಿ ಬದಲಾಗಲಿವೆ. ಕಾನೂನು ಜಯ. ನೀವೇನಾದರೂ ಬಹಳ ದಿನಗಳಿಂದ ನ್ಯಾಯಾಲಯದ ಪ್ರಕರಣಗಳು, ಆಸ್ತಿ ವಿವಾದಗಳು ಅಥವಾ ಕಾನೂನು ಸಂಘರ್ಷಗಳಲ್ಲಿ ಸಿಲುಕಿದ್ದರೆ ಈ ಸಮಯವು ನಿಮಗೆ ನಿರಾಳತೆಯನ್ನು ನೀಡಲಿದೆ. ಸತ್ಯ ಮತ್ತು ನ್ಯಾಯವು ನಿಮ್ಮ ಪರವಾಗಿ ನಿಲ್ಲುವ ಸಾಧ್ಯತೆ ದಟ್ಟವಾಗಿದೆ. ನಿಮ್ಮ ವಿರೋಧಿಗಳು ಎಷ್ಟೇ ಸಂಚು ರೂಪಿಸಿದರೂ ಈ ಯೋಗದ ಪ್ರಭಾವದಿಂದ ಅವೆಲ್ಲವೂ ಧೂಳೀಪಟವಾಗಲಿದೆ. ಅಂತಿಮವಾಗಿ ವಿರೋಧಿಗಳು ನಿಮ್ಮ ಮುಂದೆ ಮಂಡಿಯೂರುವ ಅಥವಾ ರಾಜಿ ಸಂಧಾನಕ್ಕೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. 2. ಉದ್ಯಮದಲ್ಲಿ ಆಧುನಿಕತೆ ಮತ್ತು ಪ್ರಗತಿ. ಹೊಸ ತಂತ್ರಜ್ಞಾನ. ವ್ಯಾಪಾರ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿರುವ ಕನ್ಯಾ ರಾಶಿಯವರಿಗೆ ಇದು ಹೊಸ ಯುಗದ ಆರಂಭ. ಹಳೆಯ ಪದ್ಧತಿಗಳನ್ನು ಬಿಟ್ಟು ಹೊಸ ತಂತ್ರಜ್ಞಾನ ಅಥವಾ ಆಧುನಿಕ ಮಾರುಕಟ್ಟೆ ತಂತ್ರಗಳನ್ನು ಅಳವಡಿಸಿಕೊಳ್ಳಲು ಇದು ಸರಿಯಾದ ಸಮಯ. ನೀವು ಕೈಗೊಳ್ಳುವ ಪ್ರತಿ ಹೊಸ ಹೆಜ್ಜೆಯೂ, ಮಾಡುವ ಪ್ರತಿ ಹೊಸ ಹೂಡಿಕೆಯೂ ಲಾಭದ ಹಾದಿಯನ್ನೇ ಹಿಡಿಯಲಿವೆ. ಹೊಸ ಯೋಜನೆಗಳು. ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಜನೆ ಹಾಕುತ್ತಿದ್ದರೆ ಅಥವಾ ನಿಮ್ಮ ಸದ್ಯದ ವ್ಯವಹಾರವನ್ನು ವಿಸ್ತರಿಸಲು ಬಯಸುತ್ತಿದ್ದರೆ ಈ ಮೇ 18ರ ನಂತರದ ಅವಧಿ ಅತ್ಯಂತ ಪ್ರಸಕ್ತವಾಗಿದೆ. ನಿಮ್ಮ ಬುದ್ಧಿವಂತಿಕೆಗೆ ಸರಿಯಾದ ಫಲ ಸಿಗಲಿದೆ. 3. ಆರ್ಥಿಕ ಚೇತರಿಕೆ ಮತ್ತು ಸ್ಥಿರತೆ. ಹಣಕಾಸಿನ ಹರಿವು. ಆರ್ಥಿಕವಾಗಿ ಕನ್ಯಾ ರಾಶಿಯವರಿಗೆ ಈ ಅವಧಿ ಸಮೃದ್ಧಿಯನ್ನು ತರಲಿದೆ. ಹಳೆಯ ಹೂಡಿಕೆಗಳು ಈಗ ಲಾಭದ ರೂಪದಲ್ಲಿ ಫಲ ನೀಡಲು ಪ್ರಾರಂಭಿಸುತ್ತವೆ. ನಿಮ್ಮ ಹಣಕಾಸಿನ ಯೋಜನೆಗಳು ಯಶಸ್ವಿಯಾಗುವುದರಿಂದ ಉಳಿತಾಯ ಕೂಡ ಹೆಚ್ಚಾಗುತ್ತದೆ. ಅನಿರೀಕ್ಷಿತ ಧನಲಾಭದ ಜೊತೆಗೆ ಕುಟುಂಬದ ಹಿರಿಯರಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಪಡೆಯುವ ಸಾಧ್ಯತೆಗಳಿವೆ. 4. ಮಾನಸಿಕ ದೃಢತೆ ಮತ್ತು ಹೊಸ ಆಶಾವಾದ. ಮಾನಸಿಕ ಶಾಂತಿ.
ಕಳೆದ ಕೆಲವು ತಿಂಗಳುಗಳಿಂದ ನೀವು ಮಾನಸಿಕವಾಗಿ ಸ್ವಲ್ಪ ದಣಿವು ಅನುಭವಿಸುತ್ತಿರಬಹುದು ಅಥವಾ ಅತಿ ಚಿಂತನೆ ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ಈ ಗಜಕೇಸರಿ ಯೋಗವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲಿದೆ. ಚಂದ್ರನ ಪ್ರಭಾವದಿಂದ ನಿಮ್ಮಲ್ಲಿ ಮಾನಸಿಕ ದೃಢತೆ ಹೆಚ್ಚಾಗಲಿದೆ. ಹೊಸ ಭರವಸೆ. ದೀರ್ಘಕಾಲದ ಚಿಂತೆಗಳು ಒಂದೊಂದಾಗಿ ದೂರವಾಗುತ್ತವೆ. ಜೀವನದ ಮೇಲೆ ಹೊಸ ಆಶಾವಾದ ಮತ್ತು ಭರವಸೆ ಮೂಡಲಿದೆ. ನೀವು ಇಷ್ಟು ದಿನ ಅನುಭವಿಸಿದ ಕಷ್ಟಗಳಿಗೆ ಈಗ ಒಂದು ಪೂರ್ಣವಿರಾಮ ಸಿಕ್ಕು ಸುಖದ ಜೀವನಕ್ಕೆ ಕಾಲಿಡಲಿದ್ದೀರಿ. ದೈವಿಕ ಶಕ್ತಿ ನಿಮ್ಮ ಜೊತೆಗಿದೆ ಎಂಬ ಭಾವನೆ ನಿಮ್ಮನ್ನು ಸದಾ ಕಾಯಲಿದೆ. ಯೋಗದ ಫಲ ಹೆಚ್ಚಿಸಲು ಸರಳ ಹಾಗೂ ಶಕ್ತಿಶಾಲಿ ಪರಿಹಾರಗಳು. ಸ್ನೇಹಿತರೆ, ಗಜಕೇಸರಿ ಯೋಗವು ಜಾತಕದಲ್ಲಿದ್ದರೂ ಅಥವಾ ಗೋಚಾರದಲ್ಲಿ ಬಂದರೂ ಅದರ ಪೂರ್ಣ ಪ್ರಮಾಣದ ಶುಭ ಫಲವನ್ನು ಪಡೆಯಲು ನಮ್ಮಲ್ಲಿ ಧನಾತ್ಮಕ ಶಕ್ತಿ ಇರಬೇಕಾಗುತ್ತದೆ. ನಿಮ್ಮ ರಾಶಿಗೆ ಈ ಯೋಗದ ಪ್ರಭಾವ 10 ಪಟ್ಟು ಹೆಚ್ಚಾಗಬೇಕೆಂದರೆ ಈ ಕೆಳಗಿನ ಸರಳ ಪರಿಹಾರಗಳನ್ನು ಭಕ್ತಿಯಿಂದ ಪಾಲಿಸಿ. 1. ಗುರು ಸೇವೆ, ಅಂದರೆ ಗುರುವಿನ ಬಲಕ್ಕಾಗಿ. ಗುರುಗ್ರಹವು ಜ್ಞಾನ ಮತ್ತು ಸಮೃದ್ಧಿಯ ಕಾರಕ. ಪ್ರತಿ ಗುರುವಾರ ಬೆಳಿಗ್ಗೆ ಸ್ನಾನದ ನಂತರ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ. ಹಳದಿ ಬಣ್ಣದ ಸಿಹಿ ತಿಂಡಿ, ಉದಾಹರಣೆಗೆ ಲಡ್ಡು ಅಥವಾ ಕೇಸರಿಬಾತ್ ಅಥವಾ ಕಡಲೆಬೇಳೆಯನ್ನು ಬಡವರಿಗೆ ದಾನ ಮಾಡಿ. ಸಾಧ್ಯವಾದರೆ ಅಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದರಿಂದ ನಿಮ್ಮ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. 2. ಚಂದ್ರ ಉಪಾಸನೆ, ಅಂದರೆ ಮಾನಸಿಕ ಶಾಂತಿಗಾಗಿ. ಗಜಕೇಸರಿ ಯೋಗದ ಅರ್ಧ ಶಕ್ತಿ ಇರುವುದು ಚಂದ್ರನಲ್ಲಿ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿಸಿ. ಚಂದ್ರನು ಮನಸ್ಸಿನ ಕಾರಕನಾಗಿರುವುದರಿಂದ ಶಿವನ ಆರಾಧನೆ ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನೀಡುತ್ತದೆ. ಅಂದು ಬಿಳಿ ಬಣ್ಣದ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದು ಕೂಡ ಶ್ರೇಷ್ಠ. 3. ಗಣಪತಿ ಆರಾಧನೆ, ಅಂದರೆ ವಿಘ್ನ ನಿವಾರಣೆಗಾಗಿ. ಈ ವಿಶೇಷ ಯೋಗವು ಶನಿ ಜಯಂತಿಯ ಬೆನ್ನಲ್ಲೇ ಬರುತ್ತಿರುವುದರಿಂದ ಯಾವುದೇ ಅಶುಭ ದೃಷ್ಟಿ ಬೀಳದಂತೆ ತಡೆಯಲು ವಿಘ್ನಹರ್ತ ಗಣಪತಿಯನ್ನು ಸ್ಮರಿಸುವುದು ಅತ್ಯಗತ್ಯ. ಪ್ರತಿದಿನ ಅಥವಾ ಪ್ರತಿ ಸಂಕಷ್ಟಹರ ಚತುರ್ಥಿಯಂದು ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಜಪಿಸಿ. ಗಣಪತಿಗೆ ಗರಿಕೆ ಸಮರ್ಪಿಸುವುದರಿಂದ ನಿಮ್ಮ ಕೆಲಸಗಳಲ್ಲಿ ಎದುರಾಗುವ ಅಡೆತಡೆಗಳು ಮಂಜಿನಂತೆ ಕರಗುತ್ತವೆ. 4. ಓಂಕಾರ ಧ್ಯಾನ, ಅಂದರೆ ಆಂತರಿಕ ಶಕ್ತಿಗಾಗಿ. ಇವೆಲ್ಲದರ ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಕನಿಷ್ಠ 10 ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ಓಂಕಾರ ಧ್ಯಾನ ಮಾಡಿ. ಇದು ನಿಮ್ಮ ಚಂದ್ರನ ಬಲವನ್ನು ವೃದ್ಧಿಸುತ್ತದೆ ಮತ್ತು ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ. ಆಂತರಿಕ ಶಾಂತಿ ಇದ್ದಾಗ ಮಾತ್ರ ಹೊರಗಿನ ಯಶಸ್ಸನ್ನು ನಾವು ಆನಂದಿಸಲು ಸಾಧ್ಯ. ನೋಡಿದ್ರಲ್ಲ ಸ್ನೇಹಿತರೆ, 2026ರ ಮೇ 18ರಂದು ಸಂಭವಿಸಲಿರುವ ಈ ದಿವ್ಯ ಗಜಕೇಸರಿ ಯೋಗವು ಮೇಷ, ಮಿಥುನ ಮತ್ತು ಕನ್ಯಾ ರಾಶಿಯವರ ಬದುಕಿನಲ್ಲಿ ಹೊಸ ಭರವಸೆಯ ಬೆಳಕನ್ನು ತರಲಿದೆ. ಆದರೆ ನೆನಪಿಡಿ, ಜ್ಯೋತಿಷ್ಯವು ನಮಗೆ ದಾರಿಯನ್ನು ತೋರಿಸುತ್ತದೆ, ಆದರೆ ಆ ಹಾದಿಯಲ್ಲಿ ನಡೆಯುವ ಶ್ರಮ ನಮ್ಮದಾಗಿರಬೇಕು. ನಿಮ್ಮ ರಾಶಿ ಯಾವುದು? ಈ 3 ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯೇ ಅಥವಾ ನಿಮ್ಮ ಕುಟುಂಬದವರ ರಾಶಿ ಇದೆಯೇ? ಈ ಮಾಹಿತಿಯ ಬಗ್ಗೆ ನಿಮಗೇನನ್ನಿಸುತ್ತದೆ ಎಂಬುದನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ನಮಗೆ ಮುಂದಿನ ವಿಡಿಯೋ ಮಾಡಲು ಸ್ಫೂರ್ತಿ ನೀಡುತ್ತದೆ. ಇಂದಿನ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಆತ್ಮೀಯರು ಮತ್ತು ಸ್ನೇಹಿತರ ಜೀವನದಲ್ಲೂ ಸಕಾರಾತ್ಮಕ ಬದಲಾವಣೆ ಬರಲಿ ಎಂಬ ಉದ್ದೇಶದಿಂದ ಈ ವಿಡಿಯೋವನ್ನು ಅವರಿಗೂ ಶೇರ್ ಮಾಡಿ. ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ವಿಶೇಷ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಎನೇಬಲ್ ಮಾಡಿಕೊಳ್ಳಿ.
ಇಷ್ಟು ಸಮಯ ತಾಳ್ಮೆಯಿಂದ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ದೇವಗುರು ಬೃಹಸ್ಪತಿಯ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಶುಭವಾಗಲಿ. ನಮಸ್ಕಾರ. ಧನ್ಯವಾದಗಳು.